ದಾದಾ ಸ್ಟೈಲ್ ಗೊತ್ತಾದಾಗ ನಮ್ಗೆ ವಿಷ್ಣು ದಾದಾನೇ ನೆನಪಾಗಬೇಕು. ಹೌದಾ? ಈ ಆಡಿಯೋ ಮುಖಾಂತರ ನಾನು ಸುದೀಪ್ ಸರ್ಗೆ ನೀವು ನಾವು ಇಬ್ರು ಸೇರಿ ಮನವಿ ಮಾಡ್ಕೊಳ್ಳೋಣ. ರೈತರುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ವಾ ಅವರು. ಈ ದಾದನ ಸ್ಟೈಲ್ ಗೊತ್ತಾ ಅಂತಂದಾಗ ನಮ್ಗೆ ವಿಷ್ಣು ದಾದ ಬಿಟ್ರೆ ಯಾರು ನೆನಪಾಗಲ್ಲ ಅಲ್ವಾ? ಹಾಗಾಗಿ ಯಾಕಂದ್ರೆ ಸುದೀಪ್ ಸರ್ಗೆ ಅವ್ರದೇ ಆದ ಒಂದು ಹೆಸರು ಐತೆ. ಹೌದಾ? ನಾನು ತುಂಬಾ ಇಷ್ಟಪಡ್ತೀನಿ. ಹೌದಾ ಸರ್? ಅವ್ರಿಗೆ ಆಲ್ರೆಡಿ ಇಷ್ಟ ಅಂತ ಹೆಸರು ಐತೆ. ಏನು ಅಭಿನಯ ಹೆಸರೈತೆ. ಆದ್ರೆ ದಾದಾ 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 ಅಂತ ಏನಕ್ಕೆ ಬಳಸ್ತಾವ್ರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಚಿಕ್ಕ ಮಕ್ಳಿಗೂ ಗೊತ್ತು ದಾದಾ ಅಂದ್ರೆ ಯಾರು ಅಂದ್ರೆ ಚಿಕ್ಕ ಮಕ್ಳು ಹೇಳ್ಬಿಡ್ತಾರೆ ಅದು ವಿಷ್ಣು ದಾದಾ ಅಲ್ವಾ? ಎಲ್ಲೋ ಪಾಪ ಇದು ಸ್ವಲ್ಪ ಗಮನ ಹರಿಸ್ಬೇಕು ಸುದೀಪ್ ಸಾರು ಅಂತ ಅಲ್ಲ. ನಮ್ಗೆ ಒಂದ್ ಸ್ವಲ್ಪ ಕೇಳಕ್ಕೆ ಒಂದ್ ಸ್ವಲ್ಪ ಮುಜುಗರ ಆಗತ್ತೆ. ಯಾರು ಗೊತ್ತಾ ದಾದನ್ ಸ್ಟೈಲ್ ಗೊತ್ತಾ ಅಂದ್ರೆ ಯಾಕೋ ಅದು ನಮ್ಗೆ ಯಾರು ದಾದಾಗಳು ನೆನಪಾಗಲ್ಲ ಅಲ್ವಾ? ನೋಡಿ ಮಾತಾಡಿ ಆಂಧವೇ ಹೋಗ್ತಾ ಇದ್ದೇನೆ ಅವ್ನು ನೆನಪಾಗ್ಲಿಲ್ಲ. ಆಮೇಲೆ ಮಂಡ್ಯದ ಹತ್ತತ್ರ ನೆನಪಾಯ್ತು ನಿಮ್ ಅದಕ್ಕೆ. ಹೌದ್ರಾ? ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್. ಅಭಿಮಾನ ಇಟ್ಕೊಂಡಿದ್ದೀರಲ್ಲ ಈ ಬಡವನ ಮೇಲೆ. ಶ್ರೀಮಂತರು ಭಗವಂತ ಮಾತ್ರ. ಹೌದಾ? ಎಲ್ರು ಒಂದೊಂದು ಅಣ್ಣವ್ರು ಹೇಳ್ಬಿಟ್ಟವ್ರಲ್ಲ ವಿಷ್ಣು ದಾದಾನೆ.